ನನ್ನ ಹೆಂಡತಿ ಮಕ್ಕಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ಏನಿದ್ದಾರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಿಜಕ್ಕೂ ಕೂಡ ನನಗೆ ಕಿರುಕುಳ ಆಗ್ತಾ ಇದೆ, ನನಗೆ ಮಾತ್ರ ಅಲ್ಲ ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಹೀಗಂತ ಬಹಿರಂಗ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಶೃಂಗೇರಿ ಶಾಸಕ. ಏನಾಯ್ತು ಹಾಗಾದ್ರೆ ಅವ್ರಿಗೆ ಅಂತ ಶೃಂಗೇರಿ ಶಾಸಕ ಆಗಿರುವಂತಹ ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡ ಏನಿದ್ದಾರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಬಾಳೆಹೊನ್ನೂರಿನ ಜನಾಂದೋಲನ ಸಮಾವೇಶದಲ್ಲಿ ಕಣ್ಣೀರು ಹಾಕಿದ್ದಾರೆ. ಕೆಲವೊಂದು ವಿಚಾರಗಳನ್ನು ಹೇಳಿಕೊಂಡು ನಮ್ಮ ಕುಟುಂಬದವರನ್ನ ಬೀದಿಗೆ ತಂದುಬಿಟ್ಟಿದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಿತ್ಯ ಕೋರ್ಟ್ಗೆ ಅಲೆದಾಡಬೇಕು, ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವರು ನಮ್ಗೆ ಹಂಗೆ ಮಾಡಿದ್ದಾರೆ, ನನ್ನ ಮನೆ ಹಾಳು ಮಾಡಿದ್ದೀರಿ, ನೀವು ಅನ್ಯಾಯ ಮಾಡಿದ್ದೀರಿ ನೀವು ನಮಗೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ವೇದಿಕೆ ಮೇಲೇನೆ. ನಾನು ಸಾಲ ಮಾಡಿದ್ದೇನೆ, ಜನಕ್ಕೆ ಅನ್ಯಾಯ ಮಾಡಿಲ್ಲ. ಈ ಸಭೆ ಮೂಲಕ ಒಂದು ಘೋಷಣೆ ಕೂಡ ಮಾಡ್ತಾ ಇದ್ದೀನಿ, ನಾನು ಕೇಳ್ಕೊಳ್ಳಿ ಅಂತ ಸಭೆಯಲ್ಲಿ ಮಾತನಾಡಿದ್ದಾರೆ. ನಾನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ, ಯಾರು ಬೇಕಾದರೂ ನಿಂತ್ಕೊಳ್ಳಿ. ರಾಜೇಗೌಡ ಅವರು ಹೇಳ್ತಾ ಇರುವಂತಹ ಮಾತಿದು ನಿಜಕ್ಕೂ ಕೂಡ ತುಂಬ ನೊಂದಂತೆ ಕಾಣ್ತಾ ಇದೆ. ಅವರ ಮಾತನ್ನು ಕೇಳ್ತಾ ಇದ್ರೆ ಅದು ಕೂಡ ಒಂದು ಬಹಿರಂಗವಾದಂತಹ ಸಭೆಯಲ್ಲಿ ಒಬ್ಬ ಶಾಸಕ ಕಣ್ಣೀರು ಹಾಕ್ತಾರೆ ಅಂತಂದ್ರೆ ನನಗೂ ನನ್ನ ಮಗನಿಗೂ ನನ್ನ ಹೆಂಡತಿಗೂ ಎಲ್ಲರಿಗೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಏನೋ ಆಗ್ತಾ ಇದೆ ಅಲ್ಲಿ ಶೃಂಗೇರಿಯಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಅವ್ರಿಗೆ ಅಷ್ಟು ತೊಂದರೆ ಆಗ್ತಾ ಇದೆಯಾ? ಯಾರು ಕೊಡ್ತಾ ಇದ್ದಾರೆ ಅವರಿಗೆ ತೊಂದರೆ? ನಮ್ಮ ಕುಟುಂಬ ಬೀದಿಗೆ ಬಂದಂಗೆ ಮಾಡಿಬಿಟ್ಟಿದ್ದಾರೆ, ಸಾಲ ಮಾಡ್ಕೊಂಡಿದ್ದೀನಿ ಆದರೆ ಜನಕ್ಕೆ ಮೋಸ ಮಾಡಿಲ್ಲ, ದಿನನಿತ್ಯವೂ ಕೂಡ ಕೋರ್ಟ್ ಕಚೇರಿಗೆ ಅಲಿಬೇಕಾಗಿದೆ, ನಮಗೆ ಈ ರೀತಿಯಾದ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ನಿಜಕ್ಕೂ ಕೂಡ ನಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ನಾನು ಈ ವೇದಿಕೆ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಯಾರು ಬೇಕಾದರೂ ಸ್ಪರ್ಧೆ ಮಾಡಲಿ, ನನಗೆ ಬೇಕಾಗಿಲ್ಲ. ನನ್ನ ಬದಲಿಗೆ ಬೇಕಾದರೆ ನಮ್ಮ ಕಾರ್ಯಕರ್ತರು ಮಾಡಲಿ ಸ್ಪರ್ಧೆ, ನಾನು ಒಪ್ಕೊಳ್ತೀನಿ. ಆದರೆ ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಮಾತ್ರ ಶಾಸಕರಾಗಬಾರದು, ಅದೇ ನನ್ನ ಒಂದು ಆಸೆ ಇದೆ. ಶಾಸಕರಾದರೆ ಈ ಕ್ಷೇತ್ರಕ್ಕೆ ದೊಡ್ಡ ಮಾರಕ ಇದೆ. ಯಾಕಂದ್ರೆ ನೋಡಿ, ಯಾರ ಮನೆಯ ಹೆಣ್ಣು ಮಕ್ಕಳನ್ನು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ, ಆ ರೀತಿಯ ಭಯ ಇದೆ, ಅಂತಹ ವಾತಾವರಣ ಇದೆ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ. ಮಾಜಿ ಶಾಸಕರೊಬ್ಬರ ಮೇಲೆ ಅವರ ಹೆಸರನ್ನು ಹೇಳಿಕೊಂಡು ಆಕ್ರೋಶವನ್ನು ಹೊರಗಾಕಿದ್ದಾರೆ. ಹಾಲಿ ಶಾಸಕ ಮಾಜಿ ಶಾಸಕರ ವಿರುದ್ಧ ಈ ರೀತಿಯಾದಂತಹ ಗಂಭೀರ ಆರೋಪ. ಹೆಣ್ಣು ಮಕ್ಕಳನ್ನು ಬೇರೆ ರೀತಿಯಾಗಿ ನೋಡಲಾಗುತ್ತೆ, ಯಾರ ಮನೆಯ ಹೆಣ್ಣು ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಏನು ತೊಂದರೆ ಆಗುತ್ತೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ, ನನ್ನ ಹೆಂಡತಿಗೆ, ಮಕ್ಕಳಿಗೆ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ, ನಮ್ಮ ಇಡೀ ಕುಟುಂಬವನ್ನು ಬೀದಿಗೆ ತಂದಿದ್ದಾರೆ. ನನಗೆ ಈ ರಾಜಕೀಯನೇ ಬೇಡ, ಮುಂದಿನ ಚುನಾವಣೆಯಲ್ಲಿ ನಾನು ನಿಂತ್ಕೊಳ್ಳೋದೇ ಇಲ್ಲ, ಯಾರಾದರೂ ನಿಂತ್ಕೊಳ್ಳಿ, ಆದರೆ ಕೆಟ್ಟ ಮನಸ್ಥಿತಿ ಇರೋರು ನಿಂತ್ಕೊಳ್ಳೋದು ಬೇಡ ಅನ್ನೋದು ನನ್ನ ಭಾವನೆ. ಬೇಕಾದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತ್ಕೊಳ್ಳಿ, ನನಗೇನೂ ತೊಂದರೆ ಇಲ್ಲ, ನನಗೆ ಯಾವ ಆಕ್ಷೇಪ ಕೂಡ ಇಲ್ಲ ನನ್ನಿಂದ. ಆದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದಂತಹ ವ್ಯಕ್ತಿಗಳು, ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಶಾಸಕರಾದರೆ ಈ ಕ್ಷೇತ್ರಕ್ಕೇನೆ ದೊಡ್ಡ ಕಂಟಕ ಇದೆ, ಮಾರಕ ಆಗ್ತಾರೆ ಅವರು ಹೀಗಂತ ಹೇಳಿ ಬಹಿರಂಗ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಶೃಂಗೇರಿ ಶಾಸಕರು. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ನೋಡಿ, ನನ್ನೇ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ, ಜನಸಾಮಾನ್ಯರ ಗತಿ ಏನು ಅಂತ ಹೇಳಿ ವೇದಿಕೆ ಕಾರ್ಯಕ್ರಮದಲ್ಲಿ ಕಣ್ಣೀರು ಹಾಕಿರುವಂಥದ್ದು ರಾಜೇಗೌಡ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.